ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರ ಸಮರ. ನಾಳೆ ರಾಜ್ಯದಾದ್ಯಂತ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರುವುದು ವೇತನ ಹೆಚ್ಚಳದ ಹಿಂಬಾಕಿ ಹಾಗೂ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆ ಒತ್ತಾಯಿಸಿ ನೌಕರರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮದ ಸಾರಿಗೆ ನೌಕರರು ಪ್ರತಿಭಟನೆ ಹಮ್ಮಿಕೊಂಡಿರೋದು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ನಾಳೆ ಸಂಜೆವರೆಗೂ ಸರ್ಕಾರಕ್ಕೆ ಸಾರಿಗೆ ನೌಕರರಿಂದ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ನಾಳೆವರೆಗೂ ಕಾಯ್ತೀವಿ ಅಷ್ಟೇ, ಇನ್ಮೇಲೆ ನಮಗೆ ಕಾಯಕ್ಕಾಗಲ್ಲ, ನಾವೇನ್ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇದ್ದಾರೆ ಅವರು. ಸೊ ಬೆಂಗಳೂರು ಚಲೋದಲ್ಲಿ ರಜೆ ಇರುವಂತ ಸಿಬ್ಬಂದಿ ಮಾತ್ರ ಭಾಗ್ಯ ಆಗ್ತಾ ಇದ್ದಾರೆ, ಅಂದ್ರೆ ಸಮಸ್ಯೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಸೊ ಸಾರಿಗೆ ಮುಷ್ಕರದ ದಿನಾಂಕವನ್ನ ಪ್ರಕಟ ಮಾಡಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ಮುಷ್ಕರ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಫೆಬ್ರವರಿ 20ರಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯ ಆಗಬಹುದಾದ ಸಾಧ್ಯತೆ ಇದೆ. ಸೊ ಏನ್ ಬೇಡಿಕೆ ಇವ್ರದ್ದು? 38 ತಿಂಗಳ ವೇತನ ಬಾಕಿ ಬಿಡುಗಡೆಯನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 2024ರ ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲನೂ ಇವ್ರದ್ದು ಬಹುದಿನಗಳ ಬೇಡಿಕೆ. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣವನ್ನ ತಡಿಬೇಕು, ನೌಕರರ ಮೇಲೆ ನಡೀತಾ ಇರುವಂತಹ ಕಿರುಕುಳ ತಕ್ಷಣವೇ ನಿಲ್ಬೇಕು. ತುಂಬಾ ಒತ್ತಡ ಅನ್ನೋದಿದೆ, ಕಿರುಕುಳ ಅನ್ನೋದಾಗ್ತಾ ಇದೆ, ಇದೆಲ್ಲವೂ ಕೂಡ ನಿಲ್ಬೇಕು. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪ್ರಕರಣಗಳು ನಡೆದಿದ್ದು ನಿಮಗೂ ನೆನಪಿರ್ಬೋದು. ಬಸ್ನಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದು, ಈ ತರದೆಲ್ಲ ಆಗಿತ್ತು. ರಜೆ ಕೇಳಿದ್ರೆ ರಜೆ ಕೇಳಲ್ಲ, ಕಿರಿಕಿರಿ ಮಾಡ್ತಾರೆ, ಈ ತರದೆಲ್ಲ ಸಮಸ್ಯೆಗಳು ಕೇಳಿ ಬಂದಿತ್ತು. ಸೊ ಅದೆಲ್ಲವೂ ಸ್ಟಾಪ್ ಆಗಬೇಕು. ಹೀಗೆ ಇನ್ನೂ ಒಂದಷ್ಟು ಬೇಡಿಕೆಗಳು ಇದೆ. ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಇದೀಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರೋದು.